ಧರ್ಮಸ್ಥಳದಲ್ಲಿ ನಿಗೂಢ ಸಾವು ಕೇಸ್, ಬಂಗ್ಲೆಗುಡ್ಡದಲ್ಲಿ ಮತ್ತೆ ಸ್ಫೋಟಕ ಟ್ವಿಸ್ಟ್ ಆಗಿದೆ. ಮೂಳೆಗಳು ಬಣ್ಣೆ ಚೂರು ಪತ್ತೆಯಾಗಿದೆ. ಹೌದು, ಧರ್ಮಸ್ಥಳ ನಿಗೂಢ ಸಾವಿನ ಪ್ರಕರಣದಲ್ಲಿ ಎಲ್ಲವೂ ಮುಗಿದೇ ಹೋಯಿತು ಅನ್ನುವಷ್ಟರಲ್ಲಿ ಹೊಸ ಅಧ್ಯಾಯ ಶುರುವಾಗಿದೆ. ಧರ್ಮಸ್ಥಳದ ಬುರುಡೆ ಮತ್ತು ಅಸ್ಥಿಪಂಜರ ಶೋಧ ಪ್ರಕರಣಕ್ಕೆ ಬಂಗ್ಲೆಗುಡ್ಡದಲ್ಲಿ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಧರ್ಮಸ್ಥಳದಲ್ಲಿ 17 ಗುಂಡಿ ಅಗೆದಾಗ ಏನೂ ಸಿಗದೇ ಇದ್ದಾಗ ಸಾಕ್ಷಿದಾರ ಚಿನ್ನಯ್ಯನ ವಿಚಾರಣೆ ಆರಂಭಿಸಲಾಗಿತ್ತು. ಇದೀಗ ಅದೇ ಎಸ್ಐಟಿ ಮತ್ತೆ ಬಂಗ್ಲೆಗುಡ್ಡದ ಕಾಡಿಗೆ ಬಂದು ನಿಂತಿದೆ. ಶವಗಳ ಶೋಧಕ್ಕೆ ಸೆಕೆಂಡ್ ಇನ್ನಿಂಗ್ಸ್ ಶುರು ಮಾಡಿದೆ. ಎಸ್ಐಟಿ ತನಿಖಾಧಿಕಾರಿ ಜಿತೇಂದ್ರ ದಯಾಮ ನೇತೃತ್ವದಲ್ಲಿ ಅಧಿಕಾರಿಗಳು 3 ತಂಡಗಳಾಗಿ ಹೊರಟಿದ್ರು. ಇವರಿಗೆ ಸೊಕೋ ಟೀಮ್, ಕಂದಾಯ ಮತ್ತು ಅರಣ್ಯಾಧಿಕಾರಿಗಳು, ಗ್ರಾಮ ಪಂಚಾಯಿತಿ ಸಿಬ್ಬಂದಿ, ಪೌರ ಕಾರ್ಮಿಕರು ಸೇರಿ ಸುಮಾರು 50ಕ್ಕೂ ಹೆಚ್ಚು ಮಂದಿ ಬಂಗ್ಲೆಗುಡ್ಡ ಅರಣ್ಯ ಪ್ರದೇಶದೊಳಗೆ ಎಂಟ್ರಿ ಕೊಟ್ಟಿದ್ರು. ಇನ್ನು ಶೋಧ ಕಾರ್ಯಾಚರಣೆ ವೇಳೆ ಭೂಮಿಯ ಮೇಲ್ಭಾಗದಲ್ಲಿ ಸಣ್ಣ ಪುಟ್ಟ ಮೂಳೆಗಳ ತುಂಡು ಸಿಕ್ಕಿದೆ. ಮಣ್ಣಿನಲ್ಲಿ ಉಳಿದುಗಿರುವ ಬಟ್ಟೆಯನ್ನ ಸಂರಕ್ಷಿಸಲಾಗಿದ್ದು ಮಣ್ಣಿನ ಸ್ಯಾಂಪಲ್ಸ್ ಸಂಗ್ರಹಿಸಲಾಗಿದೆ. ವಿಠಲ್ಗೌಡ ಪ್ರಕಾರ ಭೂಮಿಯ ಮೇಲ್ಭಾಗದಲ್ಲಿಯೇ 5-6 ಮೃತದೇಹಗಳ ಅಸ್ಥಿ ಪಂಜರಗಳು ಇವೆ ಅಂತ. ಹೀಗಾಗಿ ಎಂದು ಉತ್ಖನನ ಕಾರ್ಯದ ಬದಲು ಮೇಲ್ಭಾಗದಲ್ಲಿರುವ ಎಲುಬುಗಳನ್ನು ಸಂಗ್ರಹಿಸಲಾಗ್ತದೆ. ಇದು ಎಲ್ಲಿಗೋಗಿ ನಿಲ್ಲುತ್ತೋ ಗೊತ್ತಿಲ್ಲ, ಯಾಕೆಂದರೆ ಧರ್ಮಸ್ಥಳ ದಿನಕ್ಕೊಂದು ತಿರುವನ್ನು ಪಡಿತಾ ಇದೆ. ಹಾಗಾಗಿ ತನಿಖೆಯಿಂದ ಸತ್ಯಾಂಶ ಹೊರಬರುವವರೆಗೂ ಎಲ್ಲರೂ ತಾಳ್ಮೆಯಿಂದ ಕಾಯೋದು ಒಳ್ಳೆಯದು. ಇದು ಹೀಗೆ ಅಂತ ಅಂದುಕೊಳ್ಳುವ ಬದಲು, ಊಹಿಸುವ ಬದಲು ಸುಮ್ಮನಿರೋದು ಒಳ್ಳೆಯದು ಅಂತ ಅನ್ಸುತ್ತೆ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.